what the hell. So why don't we stay out to the morning light? Cause two wrongs can make a right. We're just doing what we're feeling right now. So Chardonnay, we camp in the parking lot. Leave traces of plastic cups. We're just doing what we're feeling right now. So what the hell? Why you hanging on the roof all by yourself? Always waiting for the one, but I got news for you. I'm the best that you can get, so what the hell? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೈಯರ್ಸ್ ಕೇರ್ ಫ್ರಮ್. ಸೊ ಏನು ಸೆಟಪ್ ಇದು ಅಂತ ನೋಡ್ತಾ ಇದ್ದೀರಾ. ಆಲ್ರೆಡಿ ನೀವು ನೋಡಿರೋ ಹಾಗೆ ತಮ್ನೇಲಲ್ಲಿ ನೋಡಿರೋ ಹಾಗೆ ಇವತ್ತೊಂದು ವರ್ನಾ ಫ್ಲೂಯಿಡಿಕ್ ವೆಹಿಕಲ್ಗೆ ನಾವು ಆಡಿಯೋ ಅಪ್ಗ್ರೇಡೇಷನ್ನ ಮಾಡಿದ್ದೇವೆ. ಸೊ ಕಸ್ಟಮರ್ ಬೇಸಿಕಲಿ ಏನು ಹೇಳಿದ್ರು ಅಂದರೆ, ನಾನು ತುಂಬ ಲಾಂಗ್ ರೈಡ್ಸ್ ಹೋಗ್ತಾ ಇರ್ತೀನಿ, ತುಂಬ ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಾ ಇರ್ತೀನಿ, ಹಾಗಾಗಿ ನನಗೆ ಆಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ನನಗೆ ಒಂದು ಒಳ್ಳೆ ಕ್ಲಾರಿಟಿ ಇರುವಂಥ ಒಳ್ಳೆ ಸೆಟಪ್ಪನ್ನು ನಿಮಗೆ ನೀವು ಸಜೆಸ್ಟ್ ಮಾಡಿ. ಆ್ಯಂಡ್ ದೆನ್ ನಾನು ಲೇಟರ್ ಆನ್ ವೆಹಿಕಲ್ನ ಅಪ್ಗ್ರೇಡ್ ಮಾಡಿದ್ರು ಸಹ ನನಗೆ ಈ ಯಾವುದೇ ಸೆಟಪ್ ನನಗೆ ವೇಸ್ಟ್ ಆಗಬಾರದು ಅಂತೇಳಿ ಕಸ್ಟಮರ್ ಕೇಳ್ಕೊಂಡಿದ್ರು. ಹಾಗಾಗಿ ನಾವು ಒಂದು ಬೆಸ್ಟ್ ಸೆಟಪ್ಪನ್ನು ಕೊಟ್ಟಿದ್ದೇವೆ. ಸೊ ಟಾಪ್ ಬ್ರ್ಯಾಂಡ್ ಆದಂಥ ಆಡಿಸನ್ ಬ್ರ್ಯಾಂಡಿದ್ದು ನಾವು 2-ವೇ ಪ್ಯಾಸಿವ್ ಸೆಟಪ್ಪನ್ನು ಸಜೆಸ್ಟ್ ಮಾಡಿ, ಸೊ ಕಸ್ಟಮರ್ಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಇದರಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡಿದ್ದೇವೆ. ಸೊ ಫಸ್ಟ್ ನಾವು ಈ ಸೆಟಪ್ನ ಇನ್ಸ್ಟಾಲ್ ಮಾಡೋಕ್ಕೂ ಮುಂಚೆ ವೆಹಿಕಲ್ಗೆ ಕಂಪ್ಲೀಟ್ ಡ್ಯಾಂಪಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಡೋರ್ಸ್ಗೆ 2 ಲೇಯರ್ ಡ್ಯಾಂಪಿಂಗ್ ಅಪ್ಗ್ರೇಡ್ ಆಗಿದೆ, ಮತ್ತು ಫ್ಲೋರಿಂಗು ಸಹ 2 ಲೇಯರ್ ಡ್ಯಾಂಪಿಂಗ್ನ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಡ್ಯಾಂಪಿಂಗ್ ಮಾಡೋದ್ರಿಂದ ನಿಮ್ಗೆ ಏನು ಯೂಸ್ ಅಂದರೆ, ರ್ಯಾಟ್ಲಿಂಗ್ ನಾಯ್ಸಸ್ ಆಗ್ಬೋದು, ವೈಬ್ರೇಷನ್ಸ್ ಆಗ್ಬೋದು, ಡೋರ್ ನಾಯ್ಸಸ್ ಆಗ್ಬೋದು, ಅದೆಲ್ಲ ನಿಮಗೆ ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ವೆಹಿಕಲ್ ಸ್ಟೆಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ. ಸೊ ಮತ್ತು ನಿಮಗೆ ಸೌಂಡು ಸಹ ಎನ್ಹ್ಯಾನ್ಸ್ಡ್ ಆಗಿ ಕೇಳುತ್ತೆ. ಸೊ ಅದಾದಮೇಲೆ ನಾವು ಕಂಪ್ಲೀಟ್ ಡ್ಯಾಂಪಿಂಗ್ ಆದಮೇಲೆ ನಾವು ಪ್ರತಿಯೊಂದು ಸ್ಪೀಕರನ್ನು ಫಿಟ್ಮೆಂಟ್ ಮಾಡ್ತಾ ಹೋದ್ವಿ. ಸೊ ಫಸ್ಟ್ ಏನಂದರೆ, ಫ್ರಂಟ್ ಡೋರಿಗೆ ನಾವು ಇದರಲ್ಲಿ ಓಚೆ ಕಾಂಪೊನೆಂಟನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಸೊ ಓಚೆ ಕಾಂಪೊನೆಂಟ್ ಬಂದು ನಿಮಗೆ 6.5 ಇಂಚ್ ಸ್ಪೀಕರ್ ಬರುತ್ತೆ, ಮತ್ತು ಇದರಲ್ಲಿ ನಿಮಗೆ 130 ವ್ಯಾಟ್ ಕಂಟಿನ್ಯೂಸ್ ಆರ್ ಎಮ್ ಎಸ್ ಬರುತ್ತೆ, ಮತ್ತು ಮ್ಯಾಕ್ಸ್ ಬಂದು ನಿಮಗೆ 250 ವ್ಯಾಟ್ ಆರ್ ಎಮ್ ಎಸ್ ಬರುತ್ತೆ. ಮತ್ತು ನಿಮಗೆ ರೇರ್ ಅಂತ ಬಂದರೆ ಓಚೆ ಕೋಯಾಕ್ಸಲ್ನ ಇನ್ಸ್ಟಾಲ್ ಮಾಡಿದ್ದೇವೆ. ಇದು ನಿಮಗೆ 100 ವ್ಯಾಟ್ ಆರ್ ಎಮ್ ಎಸ್ ಬರುತ್ತೆ, ಆ್ಯಂಡ್ ದೆನ್ ಮ್ಯಾಕ್ಸ್ ಪೀಕ್ ಪವರ್ ಬಂದು ನಿಮಗೆ 200 ವ್ಯಾಟ್ ಬರುತ್ತೆ. ಸೊ ಈ ಓಚೆ ಕಾಂಪೊನೆಂಟಲ್ಲಿ ನಿಮಗೆ ಟ್ವಿಟರ್ಸ್ ಆಗ್ಬೋದು, ಮತ್ತು ಕ್ರಾಸ್ ಓವರ್ಸ್ ಆಗ್ಬೋದು, ಪ್ರತಿಯೊಂದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಸೊ ಈ ಕ್ರಾಸ್ ಓವರ್ಸ್ ಏನು ಮಾಡುತ್ತೆ ಅಂದರೆ, ನಿಮಗೆ ಮಿಡ್ ಬೇಸ್ಗೂ ಮತ್ತು ಟ್ವಿಟರ್ಗೂ ಫ್ರೀಕ್ವೆನ್ಸಿನ ಪ್ರಾಪರಾಗಿ ಸೆಗ್ರಿಗೇಟ್ ಮಾಡುತ್ತೆ. ನಿಮಗೆ ಪ್ರಾಪರ್ ಸೆಗ್ರಿಗೇಷನ್ ಆದಾಗ ನಿಮಗೆ ಆ ಹಿಯರಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನಾವು ಆಡಿಸನ್ದೇ SR4.5 ಆ್ಯಂಪ್ಲಿಫೈಯರ್ 4 ಚಾನಲ್ ಆ್ಯಂಪ್ಲಿಫೈಯರಿಂದ ಇದನ್ನು ನಾವು ರನ್ ಮಾಡ್ತಾ ಇದ್ದೇವೆ. ಏನಕ್ಕೆ ನಾವು SR4.5ನೇ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ, ಇದರಲ್ಲಿ 130 ವ್ಯಾಟ್ ಆರ್ ಎಮ್ ಎಸ್ ಬರುತ್ತೆ ಒಂದು ಚಾನಲಿಂದ. ಹಾಗಾಗಿ ಸ್ಪೀಕರ್ಗೆ ಪ್ರಾಪರ್ ಔಟ್ಪುಟ್ ಹೋಗೋದ್ರಿಂದ ನಿಮಗೆ ಸ್ಪೀಕರಲ್ಲಿ ಒಳ್ಳೆ ಔಟ್ಪುಟ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಸ್ಪೀಕರ್ಗೆ ನಾವು ಮೊಕೋದು ಸ್ಪೀಕರ್ ಡ್ಯಾಂಪಿಂಗ್ ಸಹ ಇನ್ಸ್ಟಾಲ್ ಮಾಡಿದ್ದೀವಿ. ಈ ಸ್ಪೀಕರ್ ಡ್ಯಾಂಪಿಂಗ್ ಏನು ಮಾಡುತ್ತೆ ಅಂದರೆ, ಒಂದು ಬಂದು ನಿಮಗೆ ಹಿಂದೆ ಮ್ಯಾಗ್ನೆಟಲ್ಲಿ ಫಿಟ್ ಆಗುತ್ತೆ, ಇನ್ನೊಂದು ಮುಂದೆ ರಿಂಗಲ್ಲಿ ಫಿಟ್ ಆಗುತ್ತೆ. ಇದನ್ನು ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗೆ ಹೈ ವಾಲ್ಯೂಮಲ್ಲಿ ಕೇಳಬೇಕಾದ್ರೆ ಸ್ಪೀಕರಿಂದ ಬರೋ ವೈಬ್ರೇಷನ್ಸ್ ಸಹ ಅವಾಯ್ಡ್ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಆ ಫ್ರೀಕ್ವೆನ್ಸಿ ಎಲ್ಲೂ ಲಾಸ್ ಆಗೋದಿಲ್ಲ, ಪ್ರಾಪರ್ ಔಟ್ಪುಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದು ಬಂದು ಕಂಪ್ಲೀಟ್ ಫ್ರಂಟ್ 2-ವೇ ಸೆಟಪ್ನ ಇನ್ಸ್ಟಾಲ್ ಮಾಡಿದ್ದೇವೆ. ಸೊ ಸಬೂಫರ್ ಅಂತ ಬಂದರೆ ಆಡಿಸನ್ದೇ ಆಕ್ಟಿವ್ ಸಬೂಫರ್ನ ಯೂಸ್ ಮಾಡಿದ್ದೀವಿ ನಾವು. ಇದರಲ್ಲಿ 10 ಇಂಚ್ ಸಬೂಫರ್ ಬರುತ್ತೆ. ಇದರಲ್ಲೇ ಇನ್ಬಿಲ್ಟ್ ಹೈ ಎಫಿಷಿಯನ್ಸಿ ಲೋ ಇಂಪಿಡೆನ್ಸ್ ಆ್ಯಂಪ್ಲಿಫೈಯರ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಮತ್ತು ಇದು ನಿಮಗೆ 800 ವ್ಯಾಟ್ ಮ್ಯಾಕ್ಸ್ ಪೀಕ್ ಪವರ್ ಬರುತ್ತೆ, ಆ್ಯಂಡ್ ದೆನ್ 400 ವ್ಯಾಟ್ ಕಂಟಿನ್ಯೂಸ್ ಆರ್ ಎಮ್ ಎಸ್ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ, ಈಗ ಇದು ತುಂಬ ಕಾಂಪ್ಯಾಕ್ಟಬಲ್ ಆಗಿ ಬರೋದ್ರಿಂದ, ಸೀಲ್ಡ್ ಬಾಕ್ಸಲ್ಲಿ ಬರೋದ್ರಿಂದ ನಿಮಗೆ ಕ್ಲಿಯರ್ ಪಂಚ್ ಸಿಗುತ್ತೆ ಅಂತ ಹೇಳ್ಬೋದು. ಆ ಬೇಸ್ ಕ್ಲಿಯರ್ ಪಂಚ್ ಸಿಗುತ್ತೆ. ಮತ್ತು ಇದನ್ನು ನಿಮಗೆ ಇನ್ನೊಂದು ಬೆನಿಫಿಟ್ ಏನಂದರೆ, ಈಗ ಡಿಕ್ಕಿಯಲ್ಲಿ ಸ್ಪೇಸ್ ಇಲ್ಲ ಅಂದರೆ ಇದನ್ನು ನೀವು ಯಾವ ರೀತಿ ಬೇಕಾದರೂ ಪ್ಲೇಸ್ ಮಾಡ್ಬೋದು. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಮತ್ತು ಈ ವೆಹಿಕಲಲ್ಲಿ ಪಯನಿಯರ್ದು ಹೆಡ್ ಯೂನಿಟ್ ಸಹ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ವೈರ್ಲೆಸ್ಸೇ ಬರುತ್ತೆ. ಆ್ಯಂಡ್ ದೆನ್ ಆಡಿಯೋ ಔಟ್ಪುಟ್ ಸಹ ನಿಮಗೆ 50 ವ್ಯಾಟ್ ಆಡಿಯೋ ಔಟ್ಪುಟ್ ಬರುತ್ತೆ ಒಂದು ಚಾನಲಿಂದ. ಮತ್ತು ನಿಮಗೆ ಲೈಟ್ಸ್ ಅಂತ ಬಂದರೆ, ಇದರಲ್ಲಿ ನಾವು ಅಜೂಮ್ ಬ್ರ್ಯಾಂಡ್ದು ಹೆಡ್ಲೈಟ್ ಮತ್ತು ಫಾಗ್ ಲೈಟನ್ನು ನಾವು ಅಪ್ಗ್ರೇಡ್ ಮಾಡಿದ್ದೇವೆ. ಸೇಫ್ಟಿ ಅಂತ ಬಂದರೆ 70 mm ಡ್ಯಾಶ್ ಕ್ಯಾಮ್ ಸಹ ಇನ್ಸ್ಟಾಲ್ ಆಗಿದೆ, ಫುಲ್ ಫ್ಲೋರ್ ಮ್ಯಾಟ್ ಇನ್ಸ್ಟಾಲ್ ಮಾಡಿದ್ದೇವೆ, ಮತ್ತು 70 ಮ್ಯಾಟ್ ಸಹ ಇನ್ಸ್ಟಾಲ್ ಆಗಿದೆ. ಸನ್ ಫಿಲಿಮ್ಸ್ ಅಂತ ಬಂದರೆ ಟಾಪ್ ಬ್ರ್ಯಾಂಡ್ ಆದಂಥ ಮೋಟೋ ಹಂಗರ್ ಸನ್ ಫಿಲ್ಮ್ನ ಇನ್ಸ್ಟಾಲ್ ಮಾಡಿದ್ದೇವೆ. ಇದರಲ್ಲಿ ನಿಮಗೆ ವಿಸಿಬಿಲಿಟಿ 70% ಬರುತ್ತೆ, UVR ರಿಜೆಕ್ಷನ್ ಬಂದು 100% ಬರುತ್ತೆ, ಆ್ಯಂಡ್ ದೆನ್ IRR ರಿಜೆಕ್ಷನ್ ಅಂದರೆ ಕೂಲಿಂಗ್ ಕೋಶೆಂಟ್ ಬಂದು ನಿಮಗೆ 96% ಬರುತ್ತೆ.
ಸೊ ಫ್ರಂಟ್ ಅಂತ ಬಂದರೆ ಆ್ಯಂಟಿ ಗ್ಲೇರನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಆ್ಯಂಟಿ ಗ್ಲೇರ್ ಅಂದರೆ ಆರ್ಟಿಕೂಲ್ ಆ್ಯಂಟಿ ಗ್ಲೇರನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಇದು ನಿಮಗೆ 91% IR ರಿಜೆಕ್ಷನ್ ಬರುತ್ತೆ ಆ್ಯಂಡ್ ದೆನ್ UVR ರಿಜೆಕ್ಷನ್ ಬಂದು ನಿಮಗೆ 99% ಬರುತ್ತೆ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ ಹಾಗೆ ಕಸ್ಟಮರ್ ನಾಳೆ ದಿನ ವೆಹಿಕಲ್ನ ಅಪ್ಗ್ರೇಡ್ ಮಾಡಿದ್ರು ಸಹ ಈ ಸೆಟಪ್ ಯಾವ ರೀತಿ ವೇಸ್ಟ್ ಆಗಲ್ಲ ಅಂತ ನಾನು ಹೇಳ್ಬೇಕಂದ್ರೆ ನಿಮಗೆ ನೆಕ್ಸ್ಟು ಇದೇನು ಕಂಪ್ಲೀಟ್ ಸೆಟಪ್ ಇದೆ ಇದನ್ನು ನಾವು ಅದೇ ಅವರ ನ್ಯೂ ವೆಹಿಕಲ್ಗೆ ಶಿಫ್ಟ್ ಮಾಡಿ ಅವ್ರಿಗೆ ಈಗ ಇದೇನು ಕಂಪ್ಲೀಟ್ 2 ವೇ ಪ್ಯಾಸಿವ್ ಇದೆ ಇದನ್ನು ನಾವು ಜಸ್ಟ್ ಈ 2 ಪ್ರಾಡಕ್ಟ್ನ ಆ್ಯಡ್ ಮಾಡೋದ್ರಿಂದ ಕಂಪ್ಲೀಟ್ ಅವ್ರಿಗೆ 3 ವೇ ಸೆಟಪ್ ಆಗುತ್ತೆ. ಸೊ ಇದು ಬಂದು ನಿಮಗೆ ಓಚೆದೆ ಮಿಡ್ ರೇಂಜ್ ಬರುತ್ತೆ ಆ್ಯಂಡ್ ದೆನ್ ಇದು ಬಂದು ಆಡಿಸನ್ 4.10 DSP ಬರುತ್ತೆ. ಸೊ 4.10 ಅಂದರೆ ಏನಂದರೆ 4 ಚಾನಲ್ ಆ್ಯಂಪ್ಲಿಫೈಯರ್ 10 ಚಾನಲ್ DSP ಬರುತ್ತೆ. ಸೊ ಆಲ್ರೆಡಿ ನಾವು ಇದರಲ್ಲಿ 4 ಚಾನಲ್ ಆ್ಯಂಪ್ಲಿಫೈಯರ್ನ ಇನ್ಸ್ಟಾಲ್ ಮಾಡೋದ್ರಿಂದ ಟೋಟಲ್ 8 ಚಾನಲ್ ಆ್ಯಂಪ್ಲಿಫೈಯರ್ ಆಗುತ್ತೆ, 10 ಚಾನಲ್ DSP ಬರುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಸೆಟಪ್ ನಿಮಗೆ ಇಷ್ಟು ಈ 2 ಆ್ಯಡ್ ಮಾಡೋದ್ರಿಂದ ಕಂಪ್ಲೀಟ್ ಸೆಟಪ್ ನಿಮಗೆ ಆ್ಯಕ್ಟಿವ್ ಸೆಟಪ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ದೆನ್ ನೀವು ಯಾವುದೇ ವೆಹಿಕಲಲ್ಲಿ ನೀವು ಇದನ್ನು ಪ್ಲೇ ಮಾಡ್ಬೋದು. ಈ ಸೆಟಪ್ನ ನಾವು ಕಂಪ್ಲೀಟ್ ಅಪ್ ಟು ರೇಂಜ್ ರೋವರ್, ಐಕ್ರಾಸ್, ಇನೋವಾ ಕ್ರಿಸ್ಟಾ ಈ ಎಲ್ಲ ವೆಹಿಕಲ್ಗಳಲ್ಲೂ ನಾವು ಇದನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ನಿಮಗೆ ಲೇಟರ್ ಆನ್ ನೀವು ಯಾವುದೇ ವೆಹಿಕಲ್ನ ಅಪ್ಗ್ರೇಡ್ ಮಾಡಿದ್ರು ಸಹ ಈ ಸೆಟಪ್ ಯಾವುದೂ ನಿಮಗೆ ವೇಸ್ಟ್ ಆಗೋದಿಲ್ಲ. ಸೊ ನೋಡೋದ್ರಲ್ಲ, ಇದೇ ರೀತಿ ನಿಮಗೆ ಐ-ಎಂಡ್ ಆಡಿಯೋಸ್ ಆಗಲಿ, ಆಡಿಯೋ ಅಪ್ಗ್ರೇಡೇಷನ್ ಆಗಲಿ ಮಾಡಬೇಕಂದ್ರೆ ನೀವು RS ಕಾರ್ ಮಾಡಿಫೈರ್ಸ್ನ ವಿಸಿಟ್ ಮಾಡ್ಬೋದು. ಸೊ ನಿಮಗೆ ನಾನು ವಿಡಿಯೋದಲ್ಲಿ ಹೇಳೋ ಹಾಗೆ ಆಡಿಯೋ ಇಸ್ ನಾಟ್ ಎ ಮನಿ ಮೇಕಿಂಗ್, ಇಟ್ಸ್ ಎ ಪ್ಯಾಷನ್ ಆಗಿ ವರ್ಕ್ ಮಾಡೋದೇ RS ಕಾರ್ ಮಾಡಿಫೈರ್ ಸ್ಪೆಷಾಲಿಟಿ. ನೀವು ನಮ್ಮ ಬೇರೆ ವೀಡಿಯೋಸ್ನು ಸಹ ನೀವು ನೋಡ್ಬೋದು. ತುಂಬ ಐ-ಎಂಡ್ ಆಡಿಯೋಸ್ದು ತುಂಬ ವೀಡಿಯೋಸ್ ಸಿಗುತ್ತೆ ನಿಮಗೆ. ಒಂದು ಪ್ರಾಪರ್ ನಾಲೆಡ್ಜ್ ಕಸ್ಟಮರ್ಗೆ ನಾವು ಪ್ರಾಪರಾಗಿ ಎಜುಕೇಟ್ ಮಾಡಿ ಲೇಟರ್ ಆನ್ ನಾವು ಅದನ್ನು ಇನ್ಸ್ಟಾಲೇಷನ್ ಮಾಡ್ತೇವೆ. ಸೊ ನಿಮ್ಮ ವೆಹಿಕಲ್ಗೂ ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ನೀವು RS ಕಾರ್ ಮಾಡಿಫೈರ್ಸ್ನ ವಿಸಿಟ್ ಮಾಡ್ಬೋದು ಆ್ಯಂಡ್ ದೆನ್ ಬೆಸ್ಟ್ ಆಫರ್ಸ್ನ ಪಡ್ಕೊಬೋದು. ಚೇರ್ಸ್ ಗೈಸ್.